ಅವಳಿಗಾಗಿ ಪತ್ನಿಯನ್ನೇ ಕೊಂದನ ಡಾಕ್ಟರ್. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ನೂರಾರು ಕನಸುಗಳನ್ನ ಕಟ್ಟಿಕೊಂಡು ಮದುವೆಯಾಗುವ ಪತಿ ಪತ್ನಿ ಇನ್ಯಾವುದೋ ವ್ಯಾಮೋಹಕ್ಕೆ ಬಿದ್ದು ಸುಂದರವಾದ ಜೀವನವನ್ನೇ ಸ್ವತಃ ತಾವೇ ಹಾಳು ಮಾಡಿಕೊಳ್ಳುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ. ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಬೆಂಗಳೂರಿನ ಮಾರ್ತಹಳ್ಳಿಯಲ್ಲಿ ನಡೆದಿರುವ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್. ಅನಾರೋಗ್ಯದ ನೆಪದಲ್ಲಿ ಓವರ್ಡೋಸ್ ಅನೆಸ್ಥೀಶಿಯಾ ಕೊಟ್ಟು ಹೆಂಡತಿಯನ್ನೇ ಕೊಂದಿರುವ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಕಾಯಿಲೆ ಮುಚ್ಚಿಟ್ಟು ಮದುವೆ ಮಾಡಿಕೊಟ್ಟಿದ್ದರಿಂದ ಕುಪಿತಗೊಂಡು ಕೊಲೆ ಮಾಡಿದ್ದಾನೆ ಎಂದು ಈವರೆಗೆ ಹೇಳಲಾಗುತ್ತಿತ್ತು. ಆದರೀಗ ಇನ್ನೊಬ್ಬಳಿಗಾಗಿ ಪತ್ನಿಯನ್ನೇ ಜೀವ ತೆಗೆದಿದ್ದಾನೆ ಎಂಬ ಅನುಮಾನವೀಗ ಪೊಲೀಸರ ತಲೆ ಹೊಕ್ಕಿದ್ದು ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಬೆಂಗಳೂರಿನ ಮುನಿಕೊಳಲು ಅಯ್ಯಪ್ಪ ಸ್ವಾಮಿ ಲೇಔಟ್ ನಿವಾಸಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಯಾದ ನರದೃಷ್ಟ ವೈದ್ಯೆ. ಈಕೆಯ ಪತಿ ವರ್ತೂರಿನ ಗುಂಚೂರು ನಿವಾಸಿ ಸಜ್ಜನ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಆರೋಪಿ ಮಹೇಂದ್ರ ರೆಡ್ಡಿ 6 ತಿಂಗಳ ಹಿಂದೆ ಕೃತಿಕಾ ರೆಡ್ಡಿಗೆ ಅನಸ್ಥೀಶಿಯಾ ಕೊಟ್ಟು ಹತ್ಯೆ ಮಾಡಿದ್ದ. 6 ತಿಂಗಳ ನಂತರ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ನಂತರ ಹತ್ಯೆ ವಿಚಾರ ಬಯಲಾಗಿತ್ತು. ಹೌದು, ಪ್ರಕರಣದ ಹಿನ್ನೆಲೆ ನೋಡುವುದಾದರೆ 2024 ಮೇ 24ರಂದು ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ಮದುವೆ ಹಿರಿಯರ ಸಮ್ಮುಖದಲ್ಲೇ ನಡೆದಿತ್ತು. ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞೆಯಾಗಿದ್ದರು. ಮಹೇಂದ್ರ ರೆಡ್ಡಿ ಅದೇ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ. ಕೃತಿಕಾ ರೆಡ್ಡಿ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಸಮಸ್ಯೆಯಿಂದ ಬಳಲುತ್ತಿದ್ದರು ಎಂದು ಹೇಳಲಾಗಿದೆ. 2025ರ ಏಪ್ರಿಲ್ 21ರಂದು ಪತ್ನಿ ಕೃತಿಕಾಗೆ ಹೆಚ್ಚುವರಿ ಅನೆಸ್ಥೇಶಿಯಾ ನೀಡಿದ್ದು ಕೋಮಾ ಸ್ಥಿತಿ ತಲುಪಿದ್ದರು. ಕೂಡಲೇ ಆಕೆಯನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು. ಹೀಗಾಗಿ ಮೃತಳ ಪಾಲಕರು ಯಾವುದೇ ಅನುಮಾನ ಇಲ್ಲ ಎಂದು ದೂರು ಹೇಳಿದ್ದರಿಂದ ಅಸಹಜ ಸಾವು ಪ್ರಕರಣ ದಾಖಲಿಸಿ ಪೊಲೀಸರು ಸುಮ್ಮನಾಗಿದ್ದರು. ಆದರೆ ಮರಣೋತ್ತರ ಪರೀಕ್ಷೆ ಬಳಿಕ ಘಟನಾ ಸ್ಥಳದಲ್ಲಿ ಸಿಕ್ಕ ಕ್ಯಾನ್ಯೂಲ್ ಸೆಟ್, ಇಂಜೆಕ್ಷನ್ ಟ್ಯೂಬ್ ಹಾಗೂ ಇತರೆ ವೈದ್ಯಕೀಯ ಪರಿಕರಗಳನ್ನು ಪೊಲೀಸರು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದರು. ಅಲ್ಲದೆ ಮೃತದೇಹದ ಕೆಲವೊಂದು ಸ್ಯಾಂಪಲ್ಗಳನ್ನು ಕಳುಹಿಸಿದ್ದರು. FSL ಪರೀಕ್ಷೆಯಲ್ಲಿ ಅಸಲಿ ವಿಚಾರ ಬಯಲಾಗಿ ಅನಸ್ಥೀಶಿಯಾ ಹೆಚ್ಚಾಗಿದ್ದರಿಂದ ಮೃತಪಟ್ಟಿದ್ದಾರೆ ಎಂಬುದು ಗೊತ್ತಾಗಿತ್ತು. ಈ ಸಂಬಂಧ ಮಾರ್ತಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಮಹೇಂದ್ರ ರೆಡ್ಡಿಯನ್ನ ಬಂಧಿಸಲಾಯಿತು. ಕೃತಿಕಾ ರೆಡ್ಡಿ ತಂದೆ ಕೊಟ್ಟ ದೂರಿನಲ್ಲೇನಿದೆ? ಕೆ ಮುನಿರೆಡ್ಡಿಯಾದ ನಾನು ಮೇಲ್ಕಂಡ ವಿಳಾಸದಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದುಕೊಂಡು ಬಿಸಿನೆಸ್ ಮಾಡಿಕೊಂಡಿರುತ್ತೇನೆ. ನನ್ನ ಹೆಂಡತಿ KT ಸೌಜನ್ಯ ಗೃಹಿಣಿಯಾಗಿರುತ್ತಾರೆ. ನಮಗೆ 2 ಹೆಣ್ಣು ಮಕ್ಕಳು. ಮೊದಲನೆಯ ಮಗಳು ಡಾಕ್ಟರ್ ನಿಖಿತಾ ಅವರನ್ನ ಮೋಹನ್ ರೆಡ್ಡಿ ಎಂಬುವರಿಗೆ ಸುಮಾರು 9 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರುತ್ತೇವೆ. ನನ್ನ 2ನೇ ಮಗಳು ಡಾಕ್ಟರ್ ಕೃತಿಕಾ ಎಂ ರೆಡ್ಡಿ MBBS MD ಮಾಡಿದ್ದಾರೆ. ನಾನು ಮತ್ತು ನಮ್ಮ ಕುಟುಂಬ ಸದಸ್ಯರುಗಳು ಹಾಗೂ ಗುರು ಹಿರಿಯರು ಗುಂಚೂರಿನ ವಾಸಿಯಾದ ಶ್ರೀನಿವಾಸ್ ರೆಡ್ಡಿ ಮತ್ತು ಪ್ರಮೀಳಾ ಅವರ ಮಗನಾದ ಡಾಕ್ಟರ್ GS ಮಹೇಂದ್ರ ರೆಡ್ಡಿ ಜೊತೆ ಕೃತಿಕಾ ಮದುವೆಯನ್ನ ನಿಶ್ಚಯ ಮಾಡಿ ಹಿಂದೂ ಸಂಪ್ರದಾಯದಂತೆ ಗುಂಜೂರಿನಲ್ಲಿರುವ ಮಂತ್ರ ಲಕ್ಸುರಿ ವೆಡ್ಡಿಂಗ್ ಡೆಫಿಗ್ರೇಷನ್ ಕಲ್ಯಾಣ ಮಂಟಪದಲ್ಲಿ 2024 ಮೇ 26ರಂದು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೆವು. ನನ್ನ ಅಳಿಯನಾದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಬೆಂಗಳೂರಿನ ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫೆಲೋಶಿಪ್ ಮಾಡುತ್ತಿದ್ದ. ಮದುವೆಯ ನಂತರ ದಂಪತಿ ಗುಂಜೂರಿನಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದರು. ನನ್ನ ಮಗಳಿಂದಲೇ ಹಣವನ್ನ ಪಡೆಯುತ್ತಿದ್ದ. ನನ್ನ ಮಗಳು ಯುರೋಪ್ಗೆ ಪ್ರವಾಸ ಹೋಗಬೇಕೆಂದು ಕೇಳಿದ್ದಕ್ಕೆ ನನ್ನ ಅಳಿಯ ಮಹೇಂದ್ರ ರೆಡ್ಡಿ ನನ್ನ ಬಳಿ ಹಣವಿಲ್ಲ ಎಂದು ಯುರೋಪ್ಗೆ ಪ್ರವಾಸಕ್ಕೆ ಕಳುಹಿಸಲು ನಿರಾಕರಿಸಿದ್ದ. ನಂತರ 2024ರ ಅಕ್ಟೋಬರ್ನಲ್ಲಿ ಮಹೇಂದ್ರ ರೆಡ್ಡಿ ಅವರು ನನ್ನ ಮಗಳಿಗೆ ನಿಮ್ಮ ತಂದೆ ತಾಯಿಯವರ ಬಳಿ ದೊಡ್ಡ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿಕೊಡುವಂತೆ ಕೇಳಿದ್ದು ಆ ವಿಚಾರವನ್ನ ನಮಗೆ ತಿಳಿಸಿದ್ದಳು. ಆಗ ನಾವು ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಎಂದು ತಿಳಿಸಿ ಮಾರ್ತಹಳ್ಳಿಯ ಮುನ್ನೆಕೊಳಾಲದ ನಮ್ಮ ಸ್ವಂತ ಬಿಲ್ಡಿಂಗ್ನ ನೆಲಮಹಡಿಯಲ್ಲಿ ಸ್ಕಿನ್ ಅಂಡ್ ಸ್ಕ್ರಾಪಲ್ ಹೆಸರಿನಲ್ಲಿ ಕ್ಲಿನಿಕ್ ಮಾಡಿಕೊಟ್ಟಿದ್ದೆವು. 2025ರ ಏಪ್ರಿಲ್ 21ರಂದು ರಾತ್ರಿ ನನ್ನ ಮಗಳಾದ ಕೃತಿಕಾ ರೆಡ್ಡಿ ಅವರಿಗೆ
ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಎಂದು ಮಹೇಂದ್ರ ರೆಡ್ಡಿ ನನ್ನ ಮಗಳ ಬಲಗಾಲಿಗೆ IV ಕ್ಯಾನ್ಯುಲ್ ಔಷಧಿ ಚುಚ್ಚಿದ್ದ. 22ರಂದು ಬೆಳಿಗ್ಗೆ 8:30ಕ್ಕೆ ಅವಳಿಗೆ ವಿಶ್ರಾಂತಿ ಬೇಕೆಂದು ನನ್ನ ಮಗಳನ್ನ ನಮ್ಮ ಮನೆಗೆ ಕರೆತಂದು ಬಿಟ್ಟಿದ್ದ. ಮತ್ತೆ ಅದೇ ದಿನ ರಾತ್ರಿ ಮನೆಗೆ ಬಂದು ನನ್ನ ಮಗಳಿಗೆ ಔಷಧಿ ಕೊಟ್ಟಿದ್ದ. 23ರಂದು ಮಧ್ಯಾಹ್ನ 12 ಗಂಟೆಯಲ್ಲಿ ನನ್ನ ಮಗಳು ತನಗೆ ಕಾಲಿಗೆ ಹಾಕಿರುವ IV ಕ್ಯಾನಲ್ನಿಂದ ವಿಪರೀತ ನೋವು ಆಗುತ್ತಿದೆ, ತೆಗೆಯಬಹುದೇ ಎಂದು ವಾಟ್ಸಪ್ ಮುಖಾಂತರ ಕೇಳಿದ್ದಕ್ಕೆ ಆಕೆಯ ಗಂಡ ಅದನ್ನು ತೆಗೆಯಬೇಡಿ, ಈ ದಿನ ರಾತ್ರಿ ಮತ್ತೊಂದು ಡೋಸ್ ಕೊಟ್ಟರೆ ಮತ್ತೆ ನೋವು ಬರುವುದಿಲ್ಲ ಎಂದು ನಂಬಿಸಿದ್ದ. ಅದೇ ದಿನ ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬಂದು ನನ್ನ ಮಗಳಿಗೆ ರಾತ್ರಿ ಇಡೀ ಔಷಧಿಗಳನ್ನ ನೀಡಿದ್ದ. 24ರಂದು ಬೆಳಿಗ್ಗೆ 7:30ಕ್ಕೆ ಕೃತಿಕಾ ರೆಡ್ಡಿ ಮೇಲೆದ್ದಿರಲಿಲ್ಲ. ಕೂಡಲೇ ಮಹೇಂದ್ರ ರೆಡ್ಡಿಗೆ ತಿಳಿಸಿ ಕಾರಿನಲ್ಲಿ ಹತ್ತಿರದ ಕಾವೇರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ನನ್ನ ಮಗಳನ್ನ ಪರೀಕ್ಷಿಸಿ ಬರುವಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದ್ದರು. ನನ್ನ ಅಳಿಯ ವೈದ್ಯನಾಗಿದ್ದರೂ ಸಹ ನನ್ನ ಮಗಳಿಗೆ CPR ಸಹ ಮಾಡಿರಲಿಲ್ಲ. ನಂತರ ನನ್ನ ಅಳಿಯ ಮತ್ತು ಅವರ ಮನೆಯವರು ನನ್ನ ಮಗಳ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿಸುವುದು ಬೇಡ, ನಾವು ಆಕೆಯ ಮೃತದೇಹವನ್ನ ನಮ್ಮ ಊರಿಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಒತ್ತಾಯ ಮಾಡಿದರು. ಆಗ ಮಹೇಂದ್ರ ರೆಡ್ಡಿ ನಡವಳಿಕೆಯ ಮೇಲೆ ನಮಗೆ ಅನುಮಾನ ಬಂದು ವಿಚಾರ ಮಾಡಲಾಗಿ ಮಹೇಂದ್ರ ರೆಡ್ಡಿ ಯಾವುದೋ ಹುಡುಗಿಯೊಂದಿಗೆ ಹೆಚ್ಚಾಗಿ ಸಂಪರ್ಕ ಇಟ್ಟುಕೊಂಡು ನನ್ನ ಮಗಳಾದ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಸರಿಯಾಗಿ ನೋಡಿಕೊಳ್ಳದೆ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಜಗಳ ಮಾಡುತ್ತಿರುವುದು ತಿಳಿದು ಬಂದಿದೆ. ಅವಳಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಆಕೆಗೆ ಪದೇ ಪದೇ ಅನೆಸ್ಥಿಷಿಯಾ ಕೊಡುತ್ತಿದ್ದ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅವಳಿಗಾಗಿ ಕೊಂದನೆ. ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ದೂರಿನಲ್ಲಿ ಹೇಳಿರುವ ಪ್ರಕಾರ ಆರೋಪಿ ಮಹೇಂದ್ರ ರೆಡ್ಡಿಗೆ ಬೇರೊಂದು ಯುವತಿಯ ಜೊತೆ ಸಂಪರ್ಕವಿತ್ತು, ಆಕೆಗಾಗಿಯೇ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಈಗ ತನಿಖೆ ಆರಂಭಿಸಿದ್ದಾರೆ. ಆ ಯುವತಿ ಯಾರು, ಮಹೇಂದ್ರ ರೆಡ್ಡಿಗೂ ಯುವತಿಗೂ ಸಂಬಂಧವೇನು ಎಂಬುದರ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ವೈದ್ಯನಾಗಿದ್ದರಿಂದ ಅನೆಸ್ಥೇಷಿಯಾ ಲಭ್ಯ. ಸಾಮಾನ್ಯರು ಅನೆಸ್ಥೇಷಿಯಾ ಖರೀದಿಸಲು ಸಾಧ್ಯವಿಲ್ಲ. ಆರೋಪಿ ಮಹೇಂದ್ರ ರೆಡ್ಡಿ ವೈದ್ಯನಾಗಿದ್ದರಿಂದ ಆತನಿಗೆ ಸುಲಭವಾಗಿ ಅನೆಸ್ಥೇಷಿಯಾ ಸಿಕ್ಕಿದೆ. ಕೃತಿಕಾ ಕೊಲೆ ಮಾಡಲೆಂದೇ ಮಹೇಂದ್ರ ರೆಡ್ಡಿ ಮೆಡಿಕಲ್ ಸ್ಟೋರ್ಗೆ ತೆರಳಿ ಅನೆಸ್ಥೇಷಿಯಾ ಕೇಳಿದ್ದ. ಶಾಪ್ನವರು ಎಲ್ಲರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ಆಗ ತಾನೊಬ್ಬ ಸರ್ಜನ್ ಆಗಿದ್ದು ನನಗೆ ಚಿಕಿತ್ಸೆಗೆ ತುರ್ತಾಗಿ ಬೇಕಿದೆ ಎಂದು ಹೇಳಿ ಖರೀದಿ ಮಾಡಿದ್ದ. ಇತ್ತ ನೋವಿನಿಂದ ಬಳಲಿ ಮನೆಯಲ್ಲಿ ಮಲಗಿದ್ದ ಪತ್ನಿ ಕೃತಿಕಾಳಿಗೆ ರಾತ್ರಿ ವೇಳೆ IV ಮೂಲಕ ನೀಡಿದ್ದ. ಇದು ಓವರ್ ಡೋಸ್ ಆಗಿ ಬೆಳಿಗ್ಗೆ ಏಳುವ ಸಮಯದಲ್ಲಿ ಆಕೆ ಜೀವಂತವಾಗಿಯೇ ಇರಲಿಲ್ಲ. ಇಂಜೆಕ್ಷನ್ ಪವರ್ಗೆ ಕೃತಿಕಾ ಮೊದಲು ನಿದ್ರೆಗೆ ಜಾರಿದ್ದು ನಂತರ ಕೋಮಾಗೆ ಹೋಗಿದ್ದಳು. ಕೋಮಾದಿಂದ ಹೊರತರಲು ಮೆಡಿಸಿನ್ ನೀಡದ ಕಾರಣ ಕೊನೆಗೆ ಪ್ರಾಣ ಬಿಟ್ಟಿದ್ದಳು. ಈ ವೇಳೆ ರಾತ್ರಿಯೆಲ್ಲ ಕೃತಿಕಾ ಜೊತೆಗೆ ಅದೇ ರೂಮ್ನಲ್ಲಿ ಆರೋಪಿ ಮಹೇಂದ್ರ ರೆಡ್ಡಿ ಮಲಗಿದ್ದ. ಕೈಕೊಟ್ಟ ಡಾಕ್ಟರ್ ಪ್ಲಾನ್. ಪತ್ನಿಗೆ ಅನಸ್ತೇಷಿಯಾ ಕೊಟ್ಟು ಹತ್ಯೆ ಮಾಡಿದ್ದ ಆರೋಪಿ ಮಹೇಂದ್ರ ರೆಡ್ಡಿ ಪೊಲೀಸರ ಕಣ್ತಪ್ಪಿಸಲು ಸಂಚು ರೂಪಿಸಿದ್ದ. ಆದರೆ ಅದು ಕೈಕೊಟ್ಟು ಜೈಲು ಸೇರಿದ್ದಾನೆ. ಮನುಷ್ಯನ ದೇಹದಲ್ಲಿ ಅನಸ್ತೇಷಿಯಾ ಹೆಚ್ಚು ಸಮಯ ಇರಲ್ಲ ಎಂಬುದು ತಿಳಿದೆ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಕೊಟ್ಟಿದ್ದ. ಕೊಟ್ಟ 4 ಗಂಟೆಯಲ್ಲಿ 50% ಕಡಿಮೆಯಾಗಿರುತ್ತೆ. 24 ಗಂಟೆ ಕಳೆದರೆ ಸಂಪೂರ್ಣವಾಗಿ ಇರುವುದಿಲ್ಲ. 24 ಗಂಟೆ ಕಳೆದ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಿದರೂ ಪತ್ನಿಗೆ ತಾನು ನೀಡಿದ ಅನಸ್ತೇಷಿಯಾ ಪತ್ತೆಯಾಗುವುದಿಲ್ಲ ಎಂದುಕೊಂಡಿದ್ದ. ಆದರೆ ಕೃತಿಕಾ ಕೊನೆಯುಸಿರೆಳೆದ 4 ಗಂಟೆಯಲ್ಲಿ ಮೃತದೇಹ ಆಸ್ಪತ್ರೆ ತಲುಪಿತ್ತು. ಹೀಗಾಗಿ ಪೋಸ್ಟ್ ಮಾರ್ಟಂ ಬೇಡ ಎಂದು ಡಾಕ್ಟರ್ ಮಹೇಂದ್ರ ರೆಡ್ಡಿ ಹಾಗೂ ಅತ್ತೆ ಮಾವ ಸೇರಿ ಮೃತ ಕೃತಿಕಾಳ ಸಂಬಂಧಿಕರಿಗೆ ದಾರಿ ತಪ್ಪಿಸಲು ಯತ್ನಿಸಿದ್ದ. ಕೃತಿಕಾ ಸಹೋದರಿ ನಿಖಿತಾ ಒತ್ತಾಯದ ಮೇರೆಗೆ ಪೋಸ್ಟ್ ಮಾರ್ಟಂ ನಿರ್ಧರಿಸಿದ್ದರಿಂದ ಆರೋಪಿ ಕೃತ್ಯ ಬಹಿರಂಗವಾಯಿತು. ಸಂದೇಶಕ್ಕೂ ಕರಗದ ಪಾಪಿ ಮನಸ್ಸು. ಡಾಕ್ಟರ್ ಕೃತಿಕಾ ರೆಡ್ಡಿ ಸಾಯುವ ಕೊನೆ ಕ್ಷಣದಲ್ಲಿ ಪತಿ ಮಹೇಂದ್ರ ರೆಡ್ಡಿ ಮೊಬೈಲ್ಗೆ ಸಂದೇಶ ಕಳುಹಿಸಿದ್ದಳು. ಏಪ್ರಿಲ್ 23ರಂದು ಕೊನೆಯದಾಗಿ ಕೃತಿಕಾ ಕಾಲು ತುಂಬಾ ನೋವಾಗುತ್ತಿದೆ, ತಡೆಯೋಕೆ ಆಗುತ್ತಿಲ್ಲ, ನಾನು IV ಇಂಜೆಕ್ಷನ್ ತೆಗೆದು ಬಿಡುತ್ತೇನೆ ಪ್ಲೀಸ್ ಎಂದು ವಾಟ್ಸಪ್ ಸಂದೇಶ ಕಳುಹಿಸಿದ್ದಳು. ಆದರೆ ಮಹೇಂದ್ರ ಇವತ್ತು ಒಂದು ದಿನ ನೋವು ತಡೆದುಕೋ, ಏನೂ ಆಗಲ್ಲ ಎಂದು ಹೇಳಿದ್ದ. ಈ ಸಂಗತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಇದೊಂದು ಅಮಾನವೀಯ ಕೃತ್ಯ. ವಿಚ್ಛೇದನದ ಸುಲಭ ಹಾದಿ ಇರುವಾಗ ಸಾಯಿಸುವ ಮನಸ್ಥಿತಿ ಏಕೆ? ಇನ್ನೊಬ್ಬರ ಜೀವ ಉಳಿಸುವ ವೈದ್ಯ ವ್ಯಕ್ತಿ ತನ್ನ ಸ್ವಂತ ಹೆಂಡತಿಯನ್ನ ಕೊಲೆಗೈದಿರುವುದು ಒಂದು ಹೇಯ ಕೆಲಸ. ಇತ್ತೀಚಿನ ಘಟನೆ ಅವಲೋಕಿಸಿದರೆ ಸಂಬಂಧಗಳಿಗೆ ಬೆಲೆ ಕಡಿಮೆ ಎನ್ನುವುದು ಸ್ಪಷ್ಟ ಗೋಚರ. ಉಳಿಸಿಕೊಳ್ಳುವ ಮನಸ್ಥಿತಿ ಇದ್ದರೆ ಹೇಗೋ ಉಳಿಸಿಕೊಳ್ಳಬಹುದು. ಕೊಲೆಯೇ ಅಂತಿಮ ಅನ್ನೋ ಭಾವ ಇದ್ದರೆ ಯಾವುದೂ ಉಳಿಯಲಾಗದು.